ಜಮಖಂಡಿಯಲ್ಲಿ ಲೋಕಾಯುಕ್ತ ಬಲೆ 40,000 ರೂಪಾಯಿ ಲಂಚ ಸ್ವೀಕರಿಸುತ್ತಿದ್ದ ಉಪಖಜಾನೆ ಅಧಿಕಾರಿ ಹಾಗೂ ಸಹಾಯಕ ಬಂಧನ. ಜಮಖಂಡಿ ಜುಲೈ 29. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ತಾಲೂಕು ಆಡಳಿತ ಸೌಧದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಉಪಖಜಾನೆ ಅಧಿಕಾರಿ ಎಸ್ಎಸ್ ಬಿರಾದರ್ ಹಾಗೂ ಪ್ರಥಮ ದರ್ಜೆ ಸಹಾಯಕ ವಿನಾಯಕ್ ಹೊನ್ನವಾಡ್ ಅವರು 40,000 ರೂಪಾಯಿ ಲಂಚ ಸ್ವೀಕರಿಸುತ್ತಿದ್ದ ವೇಳೆ ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾರೆ. ನಗರದ ರುದ್ರಸ್ವಾಮಿಪೇಟೆ ಗಲ್ಲಿಯ ಚೇತನ್ ತರತರಿ ಅವರ ಮಾವ ರವಿ ರಾಮಚಂದ್ರ ಅವರು ನಗರಸಭೆಯಲ್ಲಿ ಪೌರಕಾರ್ಮಿಕರಾಗಿ ನಿವೃತ್ತಿ ಹೊಂದಿದ್ದರು. ನಿವೃತ್ತಿಯ ಬಳಿಕ ಅವರಿಗೆ ಬರಬೇಕಿದ್ದ ಪಿಂಚಣಿ ಹಾಗೂ ಇತರೆ ಆರ್ಥಿಕ ಸೌಲಭ್ಯಗಳನ್ನು ಬಿಡುಗಡೆ ಮಾಡುವ ಸಂಬಂಧ ಅಧಿಕಾರಿಗಳು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದರು ಎಂದು ಆರೋಪಿಸಲಾಗಿದೆ. ಒಟ್ಟು 70,000 ರೂಪಾಯಿ ಲಂಚ ನೀಡುವಂತೆ ಬೇಡಿಕೆ ಇಟ್ಟಿದ್ದು, ಮೊದಲ ಹಂತವಾಗಿ 40,000 ರೂಪಾಯಿ ನೀಡುವಂತೆ ಸೂಚಿಸಲಾಗಿತ್ತು. ಅದರಂತೆ ದೂರುದಾರರು ಲೋಕಾಯುಕ್ತರನ್ನು ಸಂಪರ್ಕಿಸಿದ ಹಿನ್ನೆಲೆಯಲ್ಲಿ ಬಲೆ ಬೀಸಲಾಯಿತು. 40,000 ರೂಪಾಯಿ ಲಂಚದ ಹಣವನ್ನು ಸ್ವೀಕರಿಸುತ್ತಿದ್ದ ವೇಳೆ ಉಪಖಜಾನೆ ಅಧಿಕಾರಿ ಎಸ್ಎಸ್ ಬಿರಾದರ್ ಹಾಗೂ ಪ್ರಥಮ ದರ್ಜೆ ಸಹಾಯಕ ವಿನಾಯಕ್ ಹೊನ್ನವಾಡ್ ಅವರನ್ನು ಲೋಕಾಯುಕ್ತ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಬಂಧಿಸಿದರು. ಲೋಕಾಯುಕ್ತ ಎಸ್ಪಿ ಮಾರ್ನಿಂಗ್ ಧನವಾಡಿ ಅವರ ಮಾರ್ಗದರ್ಶನದಲ್ಲಿ ಕಾರ್ಯಾಚರಣೆ ನಡೆಯಿತು. ವಿಚಾರಣೆ ಪೂರ್ಣಗೊಂಡ ಬಳಿಕ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ದಾಳಿಯಲ್ಲಿ ಲೋಕಾಯುಕ್ತ ಡಿಎಸ್ಪಿ ಸುರೇಶ್ ರೆಡ್ಡಿ, ಸಿಪಿಐ ಎನ್ಆರ್ ಕಿಲಾರಿ, ಮಲ್ಲಿಕಾರ್ಜುನ ಬಿರಾದರ್ ಹಾಗೂ ಲೋಕಾಯುಕ್ತ ಸಿಬ್ಬಂದಿ ಭಾಗವಹಿಸಿದ್ದರು. ಲೋಕಾಯುಕ್ತ ಅಧಿಕಾರಿಗಳ ಈ ಕಾರ್ಯಾಚರಣೆ ತಾಲೂಕು ಆಡಳಿತ ಸೌಧದಲ್ಲಿ ಸಂಚಲನ ಉಂಟುಮಾಡಿದ್ದು, ಪ್ರಕರಣದ ಕುರಿತು ಹೆಚ್ಚಿನ ತನಿಖೆ ಮುಂದುವರೆದಿದೆ. ದಿನಾಂಕ 27/7/2026 ನಮ್ಮ ಬಾಗಲಕೋಟೆ ಲೋಕಾಯುಕ್ತ ಪೊಲೀಸ್ ಸ್ಟೇಷನ್ಗೆ ಚೇತನ್ ತರತರಿ ಅನ್ನೋ ಒಬ್ಬ ದೂರುದಾರರು ಬಂದು ಒಂದು ಕಂಪ್ಲೇಂಟ್ ಕೊಡ್ತಾರೆ. ಆ ಕಂಪ್ಲೇಂಟ್ನ ಮೇರೆಗೆ ನಾವು ಇಂದು ಈ ಜಮಖಂಡಿ ಖಜಾನೆ ಆಫೀಸ್ ಕಚೇರಿಯಲ್ಲಿ ದೂರಿನಲ್ಲಿರುವ ಅಂಶ ಏನೆಂದರೆ, ದೂರುದಾರನ ಮಾವನ ಪೌರ ಕಾರ್ಮಿಕನಾಗಿದ್ದು, ಆ ಪೌರ ಕಾರ್ಮಿಕ ನಿವೃತ್ತಿ ಹೊಂದಿದ ನಂತರ ಆ ನಿವೃತ್ತಿ ಪಿಂಚಣಿ ಮತ್ತು ಕಮ್ಯುಟೇಷನ್ ಈ ಜಮಾ ಆದ ಹಣವನ್ನು ಬ್ಯಾಂಕಿಗೆ ತಮ್ಮ ಅಕೌಂಟಿಗೆ, ದೂರುದಾರನ ಮಾವನ ಅಕೌಂಟಿಗೆ ಜಮಾ ಮಾಡಲು 50% ಅಂದರೆ 70,000 ಲಂಚದ ಹಣಕ್ಕೆ ಬೇಡಿಕೆ ಇಟ್ಟಿದ್ದು, ಇಂದು ಆ ಲಂಚದ ಬೇಡಿಕೆ ಹಣದಲ್ಲಿ 40,000 ಹಣವನ್ನು ಸ್ವೀಕರಿಸುವಂಥ ಸಂದರ್ಭದಲ್ಲಿ ನಮಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದಾರೆ. ನಮ್ಮ ಲೋಕಾಯುಕ್ತ ಪೊಲೀಸ್ ಠಾಣೆಯ DSP ಆದಂಥ ಸುರೇಶ್ ರೆಡ್ಡಿ ಮತ್ತು ಇನ್ನುಳಿದ ಅಧಿಕಾರಿಗಳ ತಂಡದಲ್ಲಿ ಈ ಪ್ರಕರಣ ದಾಖಲಿಸಿ ಮುಂದಿನ ತನಿಖೆಯನ್ನು ಕೈಗೊಂಡಿದ್ದೇವೆ. ಒಟ್ಟು ಇದರಲ್ಲಿ 2 ಅಧಿಕಾರಿಗಳು ನೇರವಾಗಿ ಲಂಚದ ಹಣವನ್ನು ಸ್ವೀಕರಿಸುವಂಥ ಸಂದರ್ಭದಲ್ಲಿ, ಅಂದರೆ ಖಜಾನೆ ಅಧಿಕಾರಿಯಾದಂಥ ಶ್ರೀ SS ಬಿರಾದರ್ ತಾಲೂಕು ಖಜಾನೆ ಅಧಿಕಾರಿ ಮತ್ತು ವಿನಾಯಕ್ ಹೊನ್ನವಾಡ್ ಪ್ರಥಮ ದರ್ಜೆ ಖಜಾನೆ ಇಲಾಖೆ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಇವರಿಬ್ಬರು ಅಧಿಕಾರಿಗಳು. ಈಗ ಪ್ರಕರಣದ ತನಿಖೆಯನ್ನು ಮುಂದುವರಿಸಿದ್ದೇವೆ. ಮುಂದಿನ ಕಾನೂನಡಿ ಕ್ರಮ ಕೈಗೊಂಡು ತನಿಖೆಯನ್ನು ಮಾಡ್ತೇವೆ.